ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಶತ್ರು ಬುದ್ಧಿ ಸ್ತಂಭನ ಪ್ರಯೋಗದ ಬಗ್ಗೆ ಹೇಳ್ತೇನೆ. ಇದು ಸ್ತಂಭನ ಪ್ರಯೋಗಗಳಲ್ಲಿ ಬರುವಂತಹ ಒಂದು ಪ್ರಯೋಗ ಆಗಿರುತ್ತೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಮೊದಲು ಸಿದ್ಧಿಯನ್ನು ಮಾಡ್ಕೋಬೇಕು. ಯಾವ ಥರ ಅಂದರೆ, ಮಂಗಳವಾರ ಆಗಲಿ ಅಥವಾ ಶನಿವಾರವಾಗಲಿ ಮನೆಯಿಂದ ಹೊರಗಡೆ ನೀವು ಶಾಂತವಾದ ವಾತಾವರಣಕ್ಕೆ ಹೋಗಿ 1008 ಬಾರಿ ಮಂತ್ರವನ್ನು ನೀವು ದಕ್ಷಿಣ ಅಭಿಮುಖವಾಗಿ ಕುಳಿತುಕೊಂಡು ಜಪವನ್ನು ಮಾಡಿದರೆ ಏನಾಗುತ್ತೆ, ಮಂತ್ರ ಅನ್ನೋದು ಸಿದ್ಧಿಯಾಗುತ್ತೆ. ಮಂತ್ರವನ್ನು ಜಪ ಮಾಡುವಾಗ ನೀವು ಕಪ್ಪು ಕಲರ್ ಇರುವಂತಹ ವಸ್ತ್ರವನ್ನು ಧರಿಸಬೇಕು. ಕಪ್ಪು ಕಲರ್ ವಸ್ತ್ರವನ್ನು ಧರಿಸಿ ದಕ್ಷಿಣ ಅಭಿಮುಖವಾಗಿ ಕುಳಿತುಕೊಂಡು ನೀವು ಮಂತ್ರವನ್ನು 1008 ಬಾರಿ ಜಪವನ್ನು ಮಾಡಿದರೆ ಮಂತ್ರ ಅನ್ನೋದು ಸಿದ್ಧಿ ಅನ್ನೋದು ಆಗುತ್ತೆ. ಸಿದ್ಧಿಯಾದ ಮೇಲೆ ನೀವು ಈ ತಂತ್ರವನ್ನು ಯಾವ ಥರ ಮಾಡಬೇಕು ಅಂದರೆ, ಮಂಗಳವಾರ ಆಗಲಿ ಅಥವಾ ಶನಿವಾರ ಆಗಲಿ ಭೋಜ್ಯಪತ್ರೆಯನ್ನು ತರಬೇಕು. ಗ್ರಂಥಿಗೆ ಅಂಗಡಿಗಳಲ್ಲಿ ಭೋಜ್ಯಪತ್ರೆ ಅಂದರೆ ಸಿಗುತ್ತೆ. ತಂದು ಶುದ್ಧವಾಗಿರುವಂತಹ ಗೋರೋಚನ, ಒರ್ಜಿನಲ್ ಆಗಿರಬೇಕು. ಗೋರೋಚನ ಅನ್ನೋದು 50-100 ರೂಪಾಯಿಗಳಿಗೆ ಸಿಗುವಂತಹ ಗೋರೋಚನ ಅದು ಒರ್ಜಿನಲ್ ಆಗಿರಲ್ಲ, ಅದು ಡುಪ್ಲಿಕೇಟ್ ಆಗಿರುತ್ತೆ. ಶುದ್ಧವಾಗಿರುವಂತಹ ಒರ್ಜಿನಲ್ ಆಗಿರುವಂತಹ ಗೋರೋಚನವನ್ನು ನೀವು ಕೇಳಿ ತರಬೇಕು. ತಂದು ಆ ಒಂದು ಗೋರೋಚನದಲ್ಲಿ ನೀವು ಕಣಗಲೆ, ಕೆಂಪು ಕಣಗಲೆ ಹೂವನ್ನು ಅರಿದು ಪೇಸ್ಟನ್ನು ಮಾಡಬೇಕು. ಅದರಲ್ಲಿ ಸ್ವಲ್ಪ ರೋಸ್ ವಾಟರನ್ನು ಹಾಕಿ ಪೇಸ್ಟ್ ಥರ ಮಾಡಿ, ಆ ಪೇಸ್ಟನ್ನು ಕಬ್ಬಿಣದ ಮೊಳೆಯ ಸಹಾಯದಿಂದ ಏನು ಮಾಡಬೇಕು, ನೀವು ಶಾಯಿ ರೂಪವನ್ನು ಮಾಡಿಕೊಂಡು ಇಟ್ಕೊಂಡಿರಬೇಕು. ಕಬ್ಬಿಣದ ಮೊಳೆಯ ಸಹಾಯದಿಂದ ಶನಿವಾರ ಅಥವಾ ಮಂಗಳವಾರ ನೀವು ಶತ್ರುವಿನ ಹೆಸರು ಸಹಿತ ಆ ಒಂದು ಭೋಜಪತ್ರದ ಮೇಲೆ ನೀವು ಮಂತ್ರವನ್ನು ಬರಿಬೇಕು. ಓಂ ದುಮ್ ದುಮ್ ಧೂಮಾವತಿ ರಿಂ ರಿಂ ಲ ಲ ಲ ಲ ಅಮುಕಸ್ಯ. ಶತ್ರುವಿನ ಹೆಸರನ್ನು ನೀವು ಬರಿಬೇಕು. ಬರೆದು ಬುದ್ಧಿಂ ಸ್ತಂಭಯ ಸ್ತಂಭಯ ಟಹ 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 ಸ್ವಾಹ ಅಂತ ನೀವು ಮಂತ್ರವನ್ನು ಶತ್ರುವಿನ ಹೆಸರು ಸಹಿತ, ನಿಮಗೆ ಯಾರು ಪದೇ ಪದೇ ತೊಂದರೆಗಳನ್ನು ಕೊಡ್ತಿದ್ದಾರೆ, ನಿಮ್ಮ ಮೇಲೆ ದ್ವೇಷ, ಅಸೂಯೆ, ಸಿಟ್ಟಿನಿಂದ ಯಾರು ನಿಮ್ಮನ್ನು ಸಮಾಜದಲ್ಲಿ ಕೆಟ್ಟವರನ್ನಾಗಿ ಮಾಡಬೇಕು ಅಂತ ಇಲ್ಲದೊಂದು ಸಮಸ್ಯೆಗಳನ್ನು ಯಾರು ಮಾಡ್ತಿರ್ತಾರೆ, ನಿಮ್ಮ ಮೇಲೆ ದ್ವೇಷವನ್ನು, ಹಗೆಯನ್ನು ಯಾರು ಸಾಧಿಸ್ತಿರ್ತಾರೆ ಅಂಥವರ ಹೆಸರನ್ನು ನೀವು ತಗೊಂಡು ಈ ಮಂತ್ರವನ್ನು ನೀವು ಭೋಜಪತ್ರದ ಮೇಲೆ ಬರೆದು 108 ಬಾರಿ ಮತ್ತೆ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದ ಮೇಲೆ ಕಪ್ಪು ದಾರವನ್ನು ಅದಕ್ಕೆ ಸುತ್ತಿ ಶತ್ರುವಿನ ಮನೆ ಅಂಗಳದಲ್ಲಾಗಲಿ, ಶತ್ರುವಿನ ಎಡಗಡೆ ಆಗಲಿ ಅಥವಾ ಬಲಗಡೆ ಆಗಲಿ ಅಥವಾ ಹಿಂದುಗಡೆ ಆಗಲಿ ಅಥವಾ ಶತ್ರುವಿನ ಮನೆ ಒಳಗಡೆ ಆಗಲಿ, ನೀವು ಆ ಒಂದು ಭೋಜ್ಯಪತ್ರದಲ್ಲಿ ಬರೆದಂತಹ ಒಂದು ಮಂತ್ರವನ್ನು ಏನು ಬರೆದಿರ್ತೀರ ಅದನ್ನು ತಗೊಂಡೋಗಿ ನೀವು ಇಡಬೇಕು. ಶತ್ರುವಿನ ಮನೆ ಅಂಗಳದಲ್ಲಾಗಲಿ, ಎಡಗಡೆ ಆಗಲಿ, ಬಲಗಡೆ ಆಗಲಿ ಅಥವಾ ಅವನ ಹಿಂದುಗಡೆ ಆಗಲಿ ಅಥವಾ ಮನೆ ಒಳಗಡೆ ಆಗಲಿ, ನೀವು ಆ ಥರ ಇಟ್ಟು ಬಂದರೆ ಶತ್ರು ಯಾರಿರ್ತಾರೆ ಅಂಥವನ ಬುದ್ಧಿ ಸ್ತಂಭನ ಆಗುತ್ತೆ. ಅಂದರೆ ನಿಮ್ಮ ಬಗ್ಗೆ ಆಲೋಚನೆಗಳನ್ನು ಮಾಡೋದನ್ನು ಅವನು ಮರೆತು ಬಿಡ್ತಾನೆ. ನಿಮ್ಮನ್ನು ಕಂಡರೆ ಅವನಿಗೇನಾಗುತ್ತೆ, ಭಯ, ಭೀತಿ, ನಡಕ ಅನ್ನೋದು ಶುರುವಾಗುತ್ತೆ. ನಿಮ್ಮ ಮೇಲೆ ದ್ವೇಷ, ಅಸೂಯೆ, ಹಗೆಯನ್ನು ಸಾಧಿಸಬೇಕೆಂಬುದನ್ನು ಅವನು ಏನಾಗ್ತಾನೆ, ಮರೆತು ಬಿಡ್ತಾನೆ. ದಿನದಿನಕ್ಕೆ ಏನಾಗುತ್ತೆ, ಅದು ಮರೆವು ಅನ್ನೋದು ಆಗುತ್ತೆ ಅವನಿಗೆ. ನಿಮ್ಮ ಮೇಲೆ ಯಾವುದೇ ಒಂದು ದ್ವೇಷ, ಸಿಟ್ಟು, ಅಸೂಯೆ ಅನ್ನೋದೇ ಅವನಿಗೆ ಇರಲ್ಲ. ಆ ಥರ ಅವನಿಗೆ ಆಗುತ್ತೆ. ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಮೊದಲು ಸಿದ್ಧಿಯನ್ನು ಮಾಡಿಕೊಂಡಾದ ಮೇಲೆ ನೀವು ಈ ಒಂದು ಪ್ರಯೋಗವನ್ನು ನಾನು ಹೇಳಿದ ರೀತಿ ಮಾಡಿದ್ದೆ ಆದರೆ ಅದು ಸಕ್ಸಸ್ ಅನ್ನೋದಾಗುತ್ತೆ. ಇದನ್ನು ನಿಮಗೆ ನೀವೇ ಸ್ವತಃ ನೀವು ಮಾಡಿಕೊಳ್ಳಬೇಕು. ಇದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಮಂತ್ರವಿಧಾನ ಇದಾಗಿರುತ್ತೆ. ತುಂಬಾ ಸರಳ ರೀತಿಯಲ್ಲಿ ಇರುವಂತಹ ಒಂದು ಪ್ರಯೋಗ ಇದು. ಯಾರಿಗೆ ಇಂತಹ ಸಮಸ್ಯೆ ಇದೆ ಅಂಥವರು ಕಂಪಲ್ಸರಿಯಾಗಿ
ಈ ಒಂದು ವಿಧಾನವನ್ನು ಮಾಡಿಕೊಳ್ಳಿ. ಇದು ಯಾವುದೇ ಕೆಟ್ಟ ಉದ್ದೇಶದಿಂದ ಮಾಡುವಂಥ ಪ್ರಯೋಗ ಇದಾಗಿರಲ್ಲ. ಶತ್ರು ಏನು ನಿಮ್ಮ ಸಾಹಸಕ್ಕೆ ಬರಬಾರ್ದು, ಶತ್ರು ನಿಮಗೆ ತೊಂದರೆಯನ್ನು ಕೊಡಬಾರ್ದು, ಸಮಾಜದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅವನು ಎಂದಿಗೂ ಹೇಳಬಾರ್ದು. ಅಂದರೆ ಈ ಒಂದು ಪ್ರಯೋಗವನ್ನು ಮಾಡಿಬಿಟ್ರೆ ಶತ್ರು ನಿಮ್ಮ ಸಾಹಸಕ್ಕೆ ಎಂದಿಗೂ ಬರಲ್ಲ, ನಿಮ್ಮ ಮೇಲೆ ಕೆಟ್ಟ ವಿಚಾರಗಳನ್ನು ಸಮಾಜದಲ್ಲಿ ಹೇಳಲ್ಲ. ತುಂಬಾ ಪವರ್ಫುಲ್ ಆಗಿರುವಂತಹ ವಿಧಾನ. ಇಂತಹ ರಹಸ್ಯ ವಿಧಾನಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.